ಆರ್ಸಿಬಿ ಇವತ್ತಿನ ಮ್ಯಾಚ್ ಗೆಲ್ಲುತ್ತೆ ಆದ್ರೆ ಒಂದು ಬಿಗ್ ಕನ್ಸರ್ನ್ ಇದೆ ಗುರು. ಅದು ಏನು ಅಂತೇಳಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಏನಪ್ಪಾ ಅಂದ್ರೆ ಇವತ್ತಿನ ಮ್ಯಾಚ್ ಆಗಿನಷ್ಟು ಆರ್ ವಿರುದ್ಧ. ಸೊ ಆರ್ ನಲ್ಲಿ ಟಾಪ್ ಆರ್ಡರ್ ನಲ್ಲಿ ಮೋಸ್ಟ್ ಆಫ್ ದಿ ಪ್ಲೇಯರ್ಸ್ ಲೆಫ್ಟಿ ಇದ್ದಾರೆ. ಯಾರಪ್ಪ ಅಂದ್ರೆ ಅದು ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ, ನಿತೀಶ್ ರಾಣಾ ಮತ್ತು ಶಿಮ್ರನ್ ಹಿಟ್ಮೇರ್. ಸೊ ಟಾಪ್ ಆರ್ಡರ್ ನಲ್ಲಿ ಮೋಸ್ಟ್ ಆಫ್ ದಿ ಪ್ಲೇಯರ್ಸ್ ಲೆಫ್ಟಿ ಇದ್ದಾರೆ. ಈ ಲೆಫ್ಟಿನ ಟ್ಯಾಕಲ್ ಮಾಡೋಕೆ ನಮ್ಮ ಹತ್ರ ಆಫ್ ಬ್ರೇಕರ್ ಇಲ್ಲ. ಸೊ ಆ ಒಂದು ರೀಸನ್ ಮೇಲೆ ಇದೊಂದು ಬಿಗ್ ಕನ್ಸರ್ನ್. ಆದ್ರೆ ಯಾವ ರೀತಿ ಆರ್ಸಿಬಿ ಟ್ಯಾಕಲ್ ಮಾಡುತ್ತೆ ಗೊತ್ತಿಲ್ಲ. ಸೊ ಮೈಟ್ ಬಿ ಒಂದು ಆ ಲೆಫ್ಟಿನ ಟ್ಯಾಕಲ್ ಮಾಡಕ್ಕೆ ಒಂದು ಆಫ್ ಬ್ರೇಕರ್ ಬಾಲರ್ ಇರಬೇಕಾಗಿತ್ತು. ಆದ್ರೆ ನಮ್ಮ ಹತ್ರ ಇಲ್ಲ. ಅಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಇದ್ರು, ಆದ್ರೆ ಅವರು ಪ್ಲೇಯಿಂಗ್ ಎಲೆವೆನ್ ನಲ್ಲಿ ಆಡಲ್ಲ. ಸೊ ಅವರ ಪ್ಲೇಸ್ಗೆ ರೊಮಾರಿಯೋ ಶಫರ್ಡ್ ಕಂಟಿನ್ಯೂ ಮಾಡ್ತಾರೆ. ಸೊ ಇದೊಂದು ಬಿಗ್ ಕನ್ಸರ್ನ್ ಆಗಿದೆ. ಆದ್ರೂ ಆರ್ಸಿಬಿ ಅಲ್ಲಿ ಒಂದು ಟಾಪ್ ಡಿಪಾರ್ಟ್ಮೆಂಟ್ ಇದೆ. ಬಾಲಿಂಗ್ ಅಲ್ಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಆರ್ಸಿಬಿ ಇದುವರೆಗೂ ಈ IPL 2025 ಅಲ್ಲಿ ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಮ್ಯಾಚ್ ಅನ್ನು ವಿನ್ ಆಗಿಲ್ಲ. ಆದ್ರೆ ಸಾಕಷ್ಟು ಆರ್ಸಿಬಿ ಫ್ಯಾನ್ಸ್ ಒಂದೇ ಒಂದು ರೀಸನ್ ಹೇಳ್ತಾ ಇರೋದು, ಏನಪ್ಪಾ ಅಂದ್ರೆ ಗುರು ನಾವು ಟಾಸ್ ಗೆಲ್ತಾ ಇಲ್ಲ, ಅದಕ್ಕೆ ಮ್ಯಾಚ್ ನ ಸೋಲ್ತಾ ಇದ್ದೀವಿ ಅಂತ ರೀಸನ್ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಅದು ಪರ್ಫೆಕ್ಟ್ಲಿ ರೀಸನ್ ಅಲ್ಲ. ಯಾಕೆಂದ್ರೆ ಟಾಸ್ ಸೋತ್ರೆ ಮ್ಯಾಚ್ ಸೋತಾಗನ. ಸೊ ಯಾರು ಗುರು ಹೇಳಿದ್ದು ಆತರ ಇದ್ರೆ ಸೊ ಯಾರು ಟಾಸ್ ಗೆಲ್ತಾರೆ, ಸೊ ಹೋಗ್ರಪ್ಪ ನೀವು ಮ್ಯಾಚ್ ಗೆದ್ದಂಗ ಅಂತೇಳಿ ಕಳಿಸ್ತಾ ಇದ್ರು. ಎಸ್ ಹೌದು, ಇಲ್ಲಿ ಟಾಸ್ ಈಸ್ ವೆರಿ ಇಂಪಾರ್ಟೆಂಟ್, ಕ್ರೂಷಿಯಲ್ ಪಾರ್ಟ್ ನ ಇಲ್ಲಿ ಪ್ಲೇ ಮಾಡುತ್ತೆ. ಆದ್ರೆ ಸೊ ಒಳ್ಳೆ ಕ್ರಿಕೆಟ್ ಆಡಿದ್ರಪ್ಪ ಅಂದ್ರೆ ಯಾರಾದ್ರೂ ಗೆಲ್ಲಬಹುದು ಗುರು. ಸೊ ಟಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆದ್ರೂ ಟಾಸ್ ಸೋದ್ರೂ ಒಂದು ಎಕ್ಸ್ಟ್ರಾ ಆರ್ಡಿನರಿ ಕ್ರಿಕೆಟ್ ಆಡಿದ್ರೆ ಶೂರ್ ನಾವು ಗೆಲ್ಲಬಹುದು. ಆದ್ರೆ ಆ ಪಿಚ್ ನನ್ನ ಪ್ರಕಾರ ಟಿಪಿಕಲಿ ಚಿನ್ನಸ್ವಾಮಿ ಆ ಒಂದು ಪಿಚ್ ಅಲ್ಲ, ಸ್ಲೈಟ್ಲಿ ಈ ಒಂದು ಪಿಚ್ ಚೇಂಜ್ ಆಗಿದೆ. ಸ್ವಲ್ಪ ಬಾಲ್ ಸ್ಕಿಡ್ ಆಗಿ ಬರ್ತಾ ಇದೆ. ಸೊ ಆ ಒಂದು ರೀಸನ್ ಮೇಲೆ RCB ಅಟ್ಯಾಕ್ ಮಾಡಕ್ ಹೋಗ್ತಾ ಇದೆ. ಸೊ ಆ ಟೈಮ್ ಅಲ್ಲಿ ವಿಕೆಟ್ ಕಳೆದುಕೊಂಡು ಹೋಗ್ತಾ ಇದೆ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಶೋರ್ಲಿ ನನ್ನ ಪ್ರಕಾರ RCB ಗೆಲ್ತಾ ಇದೆ ಗುರು. ಯಾಕೆಂದ್ರೆ ಸೊ ದೇರ್ ಇಸ್ ಅ ಪರ್ಟಿಕ್ಯುಲರ್ ರೀಸನ್. ಏನಪ್ಪಾ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಸೊ ಅಲ್ಲಿ ಮತ್ತೆ ಫಿಲ್ ಸಾಲ್ಟ್ ಅವರ ದಂಡಯಾತ್ರೆ ಶೋರ್ಲಿ 100%. ಯಾಕೆಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಬಾಲಿಂಗ್ ಅಲ್ಲಿ ಅಂತ ಪರಿ ಕ್ಯಾಲಿಬರ್ ಇರುವಂತಹ ಬೌಲರ್ಸ್ ನನಗೆ ಕಾಣ್ತಾ ಇಲ್ಲ. ಎಸ್ಪೆಷಲಿ ಫಿಲ್ ಸಾಲ್ಟ್ ಸ್ಟ್ರಗಲ್ ಮಾಡೋದು ಲೆಫ್ಟ್ ಆರ್ಮ್ ಫಾಸ್ಟ್ ಗೆ. ಆದ್ರೆ ಆರ್ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೆಫ್ಟ್ ಆರ್ಮ್ ಬಾಲರ್ ಕ್ಯಾಲಿಬರ್ ಇರುವಂತಹ ಬಾಲರ್ಸ್ ಕಾಣ್ತಾ ಇಲ್ಲ. ಸೊ ಫಿಲ್ ಸಾಲ್ಟ್ ಸ್ಟ್ರಗಲ್ ಮಾಡ್ತಿರೋದು ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು. ಲಾಸ್ಟ್ 2 ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಅಲ್ಲಿ ಹರ್ಷದೀಪ್ ಸಿಂಗ್ ಅವರು ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡಿದ್ರು ಅಗೇನ್ಸ್ಟ್ ಫಿಲ್ ಸಾಲ್ಟ್ ಅವರ ವಿರುದ್ಧ. ಜಸ್ಟ್ IPL ಅಷ್ಟೇ ಅಲ್ಲ, ಅಲ್ಲಿ ಲಾಸ್ಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆ ಒಂದು T20 ಸೀರೀಸ್ ನಲ್ಲಿ ಅಲ್ಲಿ ಸಹ ಹರ್ಷದೀಪ್ ಸಿಂಗ್ ಅವರು ಫಿಲ್ ಸಾಲ್ಟ್ ಗೆ ಔಟ್ ಮಾಡಿದ್ರು. ಸೊ ಅವರಿಗೆ ಆ ಒಂದು ಪ್ಲಾನ್ ಪರ್ಫೆಕ್ಟ್ ಆಗಿ ಗೊತ್ತಿದೆ. ಫಿಲ್ ಸಾಲ್ಟ್ ಗೆ ಯಾವ ರೀತಿ ಔಟ್ ಮಾಡ್ಬೇಕಂತೇಳಿ ಆ ಒಂದು ರೀಸನ್ ಮೇಲೆ ಔಟ್ ಮಾಡಿದ್ರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಟೀಮ್ ಅಲ್ಲಿ ಅಂತ ಪರಿ ಕ್ಯಾಲಿಬರ್ ಇರುವಂತಹ ಬಾಲರ್ ನನಗೆ ಕಾಣ್ತಿಲ್ಲ. ಶೋರ್ಲಿ ಫಿಲ್ ಸಾಲ್ಟ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ದಂಡ ಯಾತ್ರೆ ಮಾಡೋದು ಕನ್ಫರ್ಮ್ ಗುರು. ಮತ್ತೆ ಫಿಲ್ ಸಾಲ್ಟ್ ಅವರು ಒಂದು ಪವರ್ಫುಲ್ ಸ್ಟಾರ್ಟ್ ಕೊಡೋದು ಗ್ಯಾರಂಟಿ. ಆ ಒಂದು ಸ್ಟಾರ್ಟ್ ನ ಒಂದು ಬಿಗ್ ಇನ್ನಿಂಗ್ ಆಗಿ ಕನ್ವರ್ಟ್ ಮಾಡ್ಲೇಬೇಕು. ಒಂದು ಬಿಗ್ ಸೆಂಚುರಿಗೋಸ್ಕರ ಕಾಯ್ತಾ ಇದ್ವಿ. ಶೋರ್ಲಿ ಆ ಒಂದು ಸೆಂಚುರಿ ಇವತ್ತು ಪಕ್ಕ ಬಂದೇ ಬರುತ್ತೆ. ಸೊ RCB ಫ್ಯಾನ್ಸ್ ನೀವೇನಂತೀರಾ? ಫಿಲ್ ಸಾಲ್ಟ್ ಅವರ ಒಂದು ಬಿಗ್ ಸೆಂಚುರಿ ಬರುತ್ತಾ? ನಾನಂತರೂ ಅಲ್ಲಿ ಫಿಲ್ ಸಾಲ್ಟ್ ಅವರ ದಂಡ ಯಾತ್ರೆ ನೋಡಕ್ಕೆ ಕಾಯ್ತಾ ಇದೀನಿ. ಸೊ ನೀವು ಕಾಯ್ತಾ ಇದ್ದೀರಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ. ಸೊ ಇನ್ನೊಂದು ಆರ್ ಗೆ ಬಿಗ್ ವೀಕ್ನೆಸ್ ಏನಪ್ಪಾ ಅಂದ್ರೆ ಅಲ್ಲಿ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಅವರ ಅನ್ಅವೈಲಬಿಲಿಟಿ. ಅವರು ಈ ಒಂದು ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾ ಇಲ್ಲ ಮತ್ತು ಈ ಒಂದು ಮ್ಯಾಚ್ ಇಂದ ಔಟ್ ಆಗಿದ್ದಾರೆ. ಅದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಗೆ. ಸೊ ಡೆಫಿನೆಟ್ ಆಗಿ RCB ಗೆ ಒಂದು ಬಿಗ್ ಪ್ಲಸ್. ಸೊ ಇವತ್ತಿನ ಮ್ಯಾಚ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಫಾರ್ ದಿ ಫಸ್ಟ್ ಅಂದ್ರೆ ಈ IPL 2025 ಅಲ್ಲಿ ಫಸ್ಟ್ ವಿನ್ ಕನ್ಫರ್ಮ್ ಗುರು. ವೆರಿ ಇಂಟ್ರೆಸ್ಟಿಂಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಬಿಗ್ ಬ್ಯಾಟ್ಲ್ ಇದೆ. ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ವರ್ಸಸ್ ಸಂದೀಪ್ ಶರ್ಮ ಅವರು ವಿರಾಟ್ಗೆ ಬರೋಬ್ಬರಿ 7 ಸಲ ಔಟ್ ಮಾಡಿದರೆ. ಇದು ಮಾತ್ರ ಬಿಗ್ಗೆಸ್ಟ್ ಸರ್ಪ್ರೈಸ್. ವಿರಾಟ್ ಸಂದೀಪ್ಗೆ ಔಟ್ ಆಗೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಸಹ ಸಂದೀಪ್ ಶರ್ಮ ಅವರಿಗೆ ಔಟ್ ಆಗಿದ್ರು, ಆದ್ರೆ ಅಲ್ಲಿ ಕ್ಯಾಚ್ ಡ್ರಾಪ್ ಆಗಿತ್ತು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಏನಾದ್ರು ಫೈರ್ ಆಗ್ತಾರ ಅಗೇನ್ಸ್ಟ್ ಸಂದೀಪ್ ಶರ್ಮ ವಿರುದ್ಧ? ಸೊ IPL ಫ್ಯಾನ್ಸ್ ನೀವೇನಂತೀರಾ? ಇವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಫೈರ್ ಆಗ್ತಾರೆ ಅನ್ನೋರು ಒಂದು ಫೈರ್ ಸಿಂಬಲ್ ನ ಕಮೆಂಟ್ ಮಾಡಿ. ಇಲ್ಲ ಗುರು ಮತ್ತೆ ಸಂದೀಪ್ ಶರ್ಮ ಅವರು ವಿರಾಟ್ ಗೆ ಔಟ್ ಮಾಡ್ತಾರೆ ಅನ್ನೋರು ಸೊ ಒಂದು ರೆಡ್ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ ನೋಡೋಣ.
ಸೊ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಶೋರ್ಲಿ RCB ವಿನ್ ಆಗುತ್ತೆ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.